This video is made for educational and information purpose. Please do your research before applying. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ಜಾಬ್ಸ್ ಆ್ಯಂಡ್ ಮೋಟಿವೇಶನ್. ಇವತ್ತಿನ ವಿಡಿಯೋಲಿ ದಿ ಫೇಮಸ್ ಕಂಪನಿ ಅಮೆಝಾನ್ ಕಡೆಯಿಂದ ನಮಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟಿ ಸಿಕ್ಕಿದೆ ಸ್ನೇಹಿತರೆ. ಆರಾಮಾಗಿ ಮನೆಯಲ್ಲಿ ಕುತ್ಕೊಂಡು ಕೆಲಸ ಮಾಡ್ಬೋದು. ಕಂಪ್ನಿಯವರೇ ನಮಗೆ ಲ್ಯಾಪ್ಟಾಪ್ ಮತ್ತು ಡೇಟಾ ಕನೆಕ್ಷನ್ ಅನ್ನೋದು ಪ್ರೊವೈಡ್ ಮಾಡ್ತಾರೆ ಫ್ರೀಯಾಗಿ. ಚಾಟಿಂಗ್ ಮತ್ತು ಟೈಪಿಂಗ್ ವರ್ಕ್ ಆಗಿರುತ್ತೆ. ಸ್ಯಾಲ್ರಿ ಸಹ ತುಂಬ ಚೆನ್ನಾಗಿದೆ, ಯಾರು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಆ್ಯಸ್ ಯೂಶ್ವಲ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ವೆಬ್ಸೈಟ್ ಅನ್ನೋದು ಓಪನ್ ಆಗುತ್ತೆ. ಕಂಪ್ನಿಯವರೇ ವರ್ಕ್ ಫ್ರಮ್ ಹೋಮ್ ಕಿಟ್, ಲ್ಯಾಪ್ಟಾಪ್ ಕಿಟ್ ಅನ್ನೋದು ಪ್ರೊವೈಡ್ ಮಾಡ್ತಾರೆ. ಯಾವುದೇ ರೀತಿ ಥರ್ಡ್ ಪಾರ್ಟಿ ವೆಬ್ಸೈಟಲ್ಲಿ ಈ ಜಾಬ್ ಅನ್ನೋದು ಪೋಸ್ಟ್ ಮಾಡಿಲ್ಲ ಅವರೇ ಅವರ ಅಫಿಷಿಯಲ್ ಆಗಿರುವಂತಹ ಅಮೆಝಾನ್ ಸೈಟಲ್ಲಿ ಬಿಟ್ಟಿರುವ ಜಾಬ್. ಸೊ ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಸ್ನೇಹಿತರೆ. ಲಿಂಕ್ನ ಪ್ರೆಸ್ ಮಾಡಿದ್ರೆ ನಿಮಗೆ ಈ ವೆಬ್ಸೈಟ್ ಅನ್ನೋದು ಓಪನ್ ಆಗುತ್ತೆ. ಇಲ್ಲಿ ನೀವು ಮೇಲೆ ಚೆಕ್ ಮಾಡ್ಬೋದು, amazon.mysite.com ಅಂತಿದೆ ಅಲ್ವಾ, ಇದು ಅವರ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ ಸ್ನೇಹಿತರೆ. ಅಮೆಝಾನ್ ಜಾಬ್ಸ್ ವೆಬ್ಸೈಟ್ ಆಗಿರುತ್ತೆ ಇದು. ಓಕೆ, ಕೆಳಗಡೆ ನೋಡಿದ್ರೆ ಇಲ್ಲಿ ನೀವು ರೋಲ್ನ ನೋಡ್ಬೋದು. VCS ರೋಲ್ಗೆ ಇವರು ಹೈರ್ ಮಾಡ್ತಿದ್ದಾರೆ, ಅಂದರೆ ವರ್ಚುವಲ್ ಕಸ್ಟಮರ್ ಸಪೋರ್ಟ್ ಅಸೋಸಿಯೇಟ್ ಅನ್ನೋ ರೋಲ್ಗೆ ಇವರು ಜಾಬ್ ಅನ್ನೋದು ಬಿಟ್ಟಿದ್ದಾರೆ ಸ್ನೇಹಿತರೆ. ಇದು ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ನಿಮ್ದು ಯಾರಾದರೂ ಜಾಬ್ ID ಏನಾದರೂ ಇದ್ದರೆ ಅದು ಯೂಸ್ ಮಾಡ್ಕೊಂಡು ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ರೋಲ್ ಬಂದುಬಿಟ್ಟು ವರ್ಚುವಲ್ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಆಗಿರುತ್ತೆ. ಜಾಬ್ ಟೈಪ್ ಬಂದುಬಿಟ್ಟು ಇದು ಸೀಸನಲ್ ಕಾಂಟ್ರಾಕ್ಚುವಲ್ ಜಾಬ್ ಆಗಿರುತ್ತಂತೆ. ಲೊಕೇಶನ್ ಬಂದುಬಿಟ್ಟು ವರ್ಕ್ ಫ್ರಮ್ ಹೋಮ್ ಅಂತ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ಲಿ ಅವ್ರ ಕಂಪ್ನಿ ಬಗ್ಗೆ ಕೆಲವೊಂದು ಮಾಹಿತಿ ಅನ್ನೋದು ತಿಳಿಸ್ಕೊಟ್ಟಿದ್ದಾರೆ. ಬೇಕು ಅಂದರೆ ಓದಿ, ಇಲ್ಲ ಯು ಕ್ಯಾನ್ ಜಸ್ಟ್ ಸ್ಕಿಪ್ ದ ಇಂಟ್ರಡಕ್ಷನ್ ಗೈಸ್. ನಾನು ಮೈನ್ ಪಾಯಿಂಟ್ಸ್ ಹೇಳ್ತೀನಿ, ಲೈಕ್ ರೋಲ್ ಏನಾಗಿರುತ್ತೆ ಅಂತ. ವಾಟ್ ಯು ವಿಲ್ ಡೂ ಆ್ಯಸ್ ಎ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್. ನೀವೇನು ಮಾಡ್ತೀರಾ, ನಿಮ್ಮ ಕೆಲಸ ಏನಾಗಿರುತ್ತೆ ಅನ್ನೋದು ನಾವಿಲ್ಲಿ ನೋಡೋಣ. As an Amazon customer service associate, you have a very clear purpose to prevent issues, solve queries, and delight our customers. You will be the first point of contact for our customers by answering their request through phone, chat, or else email. This includes everything from order and product questions to payment matters and website guidance. Our customer service associate use a variety of tools to navigate, research and review solutions and communicate effectively with customers ಅಂತ ಕೊಟ್ಟಿದ್ದಾರೆ. ಅಂದರೆ ಏನು ಗೊತ್ತಾ ಗೈಸ್, ಈಗ ನಾವು ಅಮೆಝಾನಲ್ಲಿ ಏನಾದರೂ ಆರ್ಡರ್ ಮಾಡ್ಕೋತೀವಲ್ವ, ಆರ್ಡರ್ ಮಾಡ್ಕೊಂಡಾಗ ಏನಾದರೂ ನಮಗೆ ರಾಂಗ್ ಪ್ರಾಡಕ್ಟ್ ಡೆಲಿವರಿ ಆಗಿರೋದು, ಏನಾದರೂ ಪ್ರಾಬ್ಲಮ್ಸ್ ಇರುತ್ತಲ್ವ, ಅದರ ಟೈಮಲ್ಲಿ ನಾವು ಕಸ್ಟಮರ್ಸು ನಮ್ಮನ್ನು ಫಸ್ಟ್ ಕಾಂಟ್ಯಾಕ್ಟ್ ಮಾಡ್ತಾರಂತೆ. ಲೈಕ್ ವಿಯಾ ವಾಟ್ಸಪ್ ಆರ್ ಎಲ್ಸ್ ಇಮೇಲ್ ಮುಖಾಂತರ ಕಸ್ಟಮರ್ಸು ನಮ್ಮನ್ನು ಫಸ್ಟ್ ಕಾಂಟ್ಯಾಕ್ಟ್ ಮಾಡ್ತಾರಂತೆ. ಅವ್ರ ಪ್ರಾಬ್ಲಮ್ಸ್ ನಾವು ಸಾಲ್ವ್ ಮಾಡಬೇಕಾಗಿರುತ್ತೆ, ಪ್ರೊಫೆಷ್ನಲ್ ಆಗಿ ನಾವು ಡೀಲ್ ಮಾಡಬೇಕಾಗಿರುತ್ತೆ ಅಂತ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಕಮ್ಯುನಿಕೇಷನ್ ಸ್ಕಿಲ್ಸ್ ಅನ್ನೋದು ಚೆನ್ನಾಗಿ ಬರಬೇಕಾಗಿರುತ್ತಂತೆ, ಮತ್ತು ಪ್ರೊಫೆಷ್ನಲ್ ಆಗಿ ನಾವು ಡೀಲ್ ಮಾಡಬೇಕು ಅಂತ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಕೆಲವೊಂದು ಸಲ ನಾವು ಓವರ್ ನೈಟ್ ಎಲ್ಲ ವರ್ಕ್ ಮಾಡಬೇಕಾಗಿರುತ್ತಂತೆ, ಲೇಟ್ ಶಿಫ್ಟ್ಸ್ ಎಲ್ಲ ಇರುತ್ತಂತೆ. ಅಟ್ಲೀಸ್ಟ್ ಮಿನಿಮಮ್ ಅಂದರೆ 40 hours ಆದರೂ ನೀವು ವರ್ಕ್ ಮಾಡಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ನ್ಯಾಷನಲ್ ಹಾಲಿಡೇಸಲ್ಲಿ ಸಹ ನೀವು ವರ್ಕ್ ಮಾಡಬೇಕಾಗಿರುತ್ತಂತೆ. ಬಟ್ ನಿಮಗೆ 1 day ಆರ್ ಎಲ್ಸ್ 2 days ಲೀವ್ ಅನ್ನೋದು ಇರುತ್ತೆ. ಕೆಲಸ ಇದ್ದಾಗ ನೀವು ತುಂಬ ಹಾರ್ಡ್ ವರ್ಕ್ ಅನ್ನೋದು ಮಾಡಬೇಕು ಅಂತ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ. ವಾಟ್ ಸ್ಟ್ರೆಂತ್ ಯು ವಿಲ್ ಬ್ರಿಂಗ್, ಹಾರ್ಡ್ ವರ್ಕಿಂಗ್, ಡೀಟೇಲ್ ಓರಿಯೆಂಟೆಡ್ ಅಂತೆಲ್ಲ ಕೊಟ್ಟಿದ್ದಾರೆ. ಫ್ರೆಂಡ್ಲಿ ಆ್ಯಂಡ್ ಕಸ್ಟಮರ್ ಫೋಕಸ್ಡ್ ಇನ್ ಎವ್ರಿ ಸಿಚುಯೇಷನ್. ಯಾವುದೇ ಸಿಚುಯೇಷನ್ ಬಂದರೂ ನೀವು ಕಸ್ಟಮರ್ಸ್ ಜೊತೆ ಫ್ರೆಂಡ್ಲಿಯಾಗಿ ಡೀಲ್ ಫೋಕಸ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಓಕೆ, ಮತ್ತು ಬೇಗ ಕಲ್ತ್ಕೋಬೇಕು, ಕಂಫರ್ಟಬಲ್ ಮಲ್ಟಿ ಟಾಸ್ಕಿಂಗ್ ಇನ್ ಎ ಹೈ ಎನರ್ಜಿ ಎನ್ವಿರಾನ್ಮೆಂಟ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ವಾಟ್ ಬೆನಿಫಿಟ್ಸ್ ಯು ವಿಲ್ ರಿಸೀವ್ ಅಲ್ಲಿ ನೋಡ್ಬೋದು. ನಿಮಗೆ ಮೆಡಿಕಲ್ ಇನ್ಶೂರೆನ್ಸ್ ಅನ್ನೋದು ಸಿಗುತ್ತಂತೆ, ಪೆನ್ಷನ್ ಪ್ಲ್ಯಾನ್ ಸಿಗುತ್ತೆ, ಇಂಟರ್ನೆಟ್ ಅಲೋವೆನ್ಸ್ ಅನ್ನೋದು ಇರುತ್ತೆ. ನೆಕ್ಸ್ಟ್ ಲ್ಯಾಪ್ಟಾಪ್ ಎಲ್ಲ ಕಂಪ್ನಿ ಕಡೆಯಿಂದ ನಿಮಗೆ ಪ್ರೊವೈಡ್ ಮಾಡ್ತಾರಂತ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಮತ್ತು ನೆಕ್ಸ್ಟ್ ಇಲ್ಲಿ ಲೈಫ್ ಸ್ಟೈಲ್ ಬೆನಿಫಿಟ್ಸ್ ಆ್ಯಂಡ್ ರಿಟೇಲ್ ಡಿಸ್ಕೌಂಟ್ಸ್ ಥ್ರೂ ಅವರ್ ಅಮೆಝಾನ್ ಎಕ್ಸ್ಟ್ರಾ ಪ್ರೋಗ್ರಾಮ್ಸ್. ಅಮೆಝಾನ್ ಡಿಸ್ಕೌಂಟ್ಸು ಅಷ್ಟೇ ನಿಮಗೆ ಎಕ್ಸ್ಟ್ರಾ ಎಲ್ಲ ಸಿಗುತ್ತೆ, ಆಫರ್ಸ್ ಎಲ್ಲ ಸಿಗುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಎಕ್ಸ್ಪರ್ಟೆಡ್ ಟ್ರೈನಿಂಗ್ ಅನ್ನೋದು ಇರುತ್ತಂತೆ ನಿಮಗೆ. ಆನ್ ಗೋಯಿಂಗ್ ಆಪರ್ಚುನಿಟೀಸ್ ಬಗ್ಗೆ ಮಾಹಿತಿ ಎಲ್ಲ ಅವರು ತಿಳಿಸ್ಕೊಡ್ತಾರೆ. ನಿಮ್ಮ ಸ್ಕಿಲ್ಸ್ನ ನೀವು ಇಲ್ಲಿ ಡೆವಲಪ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಎಕ್ಸ್ಪರ್ಟ್ ಆಗಿರುವಂತಹ ಟ್ರೈನರ್ಸ್ ನಿಮಗೆ ಟ್ರೈನ್ ಮಾಡ್ತಾರಂತೆ. ನೆಕ್ಸ್ಟ್ ಇಲ್ಲಿ ಇಫ್ ದಿಸ್ ರೋಲ್ ಸೌಂಡ್ಸ್ ಲೈಕ್ ಇಟ್ಸ್ ಫಾರ್ ಯು ದೆನ್ ಕ್ಲಿಕ್ ಆನ್ ದಿ ಲಿಂಕ್ ಬಿಲೋ ಟು ದ ಸ್ಟಾರ್ಟ್ ದ ಅಪ್ಲಿಕೇಶನ್ ಪ್ರೋಸೆಸ್. ನಿಮಗೇನಾದರೂ ಇದರಲ್ಲಿ ರಿಕ್ವೈರ್ಮೆಂಟ್ ಎಲ್ಲ ಏನಾದರೂ ಮ್ಯಾಚ್ ಆದರೆ ಅಪ್ಲೈ ಅನ್ನೋ ಆಪ್ಷನ್ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿ ಅಂತ ಹೇಳ್ಕೊಟ್ಟಿದ್ದಾರೆ. You will need to allow 3 hours to complete the full application including assessments which will be evaluate your suitability for this role. ನಿಮಗೆ 3 hours ಆದರೂ ಬೇಕಾಗಿರುತ್ತಂತೆ ಸ್ನೇಹಿತರೆ ಈ ಅಪ್ಲಿಕೇಶನ್ ಫಿಲ್ ಮಾಡೋಕ್ಕೆ. ಅದರಲ್ಲಿ ನಿಮಗೆ ಟೆಸ್ಟ್ ಸಹ ಇರುತ್ತಂತ. ಸೊ
ಎಲ್ಲ ಪ್ರಿಪೇರ್ ಆಗಿ ನಂತರ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಿ. ಏನಾದರೂ ನಿಮ್ಮ ಹತ್ರ ಲ್ಯಾಪ್ಟಾಪ್ ಆರ್ ಡೆಸ್ಕ್ಟಾಪ್ ಏನಾದರೂ ಇದ್ದರೆ ನಿಮಗೆ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಅನ್ನೋದು ಸಿಗುತ್ತೆ. ಈಸಿಯಾಗಿ ನೀವು ಈ ಟೆಸ್ಟ್ ಅನ್ನೋದು ಪಾಸ್ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಫೋನಲ್ಲಿ ಸಹ ನೀವು ಅಪ್ಲೈ ಮಾಡ್ಬೋದು. ಲ್ಯಾಪ್ಟಾಪ್ ಇದ್ದರೆ ಅದನ್ನು ಸಹ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆ, ಅಪ್ಲಿಕೇಶನ್ ಹಾಕಿದ ನಂತರ ನಿಮ್ಮ ಅಪ್ಲಿಕೇಶನ್ ಏನಾದರೂ ಸಕ್ಸಸ್ಫುಲ್ ಆದರೆ ಅವರೇ ಕಾಂಟ್ಯಾಕ್ಟ್ ಮಾಡ್ತಾರಂತೆ ಫಾರ್ ದಿ ನೆಕ್ಸ್ಟ್ ಪ್ರೋಸೆಸ್ ಇಲ್ಲಿ ಕೊಟ್ಟಿದ್ದಾರೆ. ಅಮೆಝಾನ್ ಅನ್ನೋದು ಈಕ್ವಲ್ ಆಪರ್ಚುನಿಟೀಸ್ ಅನ್ನೋದು ಕೊಡುತ್ತೆ ಎವ್ರಿ ಎಂಪ್ಲಾಯರ್ಗೆ ಅಂತೇಳಿ ಕೊಟ್ಟಿದ್ದಾರೆ. ಕ್ವಾಲಿಫಿಕೇಷನ್ ನೋಡಿದ್ರೆ ನಿಮ್ಮದು 18 ಇಯರ್ಸ್ ಆಗಿರಬೇಕಂತೆ. ನಿಮಗೆ ಹ್ಯಾವ್ ದ ರೈಟ್ ಟು ವರ್ಕ್ ಇನ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಸ್ಟ್ರಾಂಗ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇನ್ ಇಂಗ್ಲೀಷ್ ಅಂತ ಹೇಳಿದ್ದಾರೆ. ಇಂಗ್ಲೀಷಲ್ಲಿ ನಿಮಗೆ ಸ್ಟ್ರಾಂಗ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಆಗಿರಬೇಕಂತೆ. ರಿಟರ್ನ್ ಆ್ಯಂಡ್ ಆಲ್ಸೋ ಓರಲ್ ಫ್ಲೂಯೆನ್ಸಿ ಅಂತ ಕೊಟ್ಟಿದ್ದಾರೆ. ಅಟ್ಲೀಸ್ಟ್ ನಿಮಗೆ ಎಕ್ಸ್ಪೀರಿಯೆನ್ಸ್ ಸ್ವಲ್ಪ ಆದರೂ ಇರಬೇಕು ಕಂಪ್ಯೂಟರ್ ಜೊತೆ, ಲೈಕ್ ಬೇಸಿಕ್ ಸ್ಕಿಲ್ಸ್ ಅನ್ನೋದು ಗೊತ್ತಿರಬೇಕು ಅಂತೇಳಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಮಂಡೇ ಟು ಸಂಡೇ ನಿಮಗೆ ವರ್ಕಿಂಗ್ ಇರುತ್ತಂತೆ. ಫ್ರಮ್ 6 AM ಇಂದ 11 PM ವರೆಗೂ ಯಾವುದಾದ್ರೂ 9 ಅವರ್ಸ್ ಶಿಫ್ಟ್ ಇರುತ್ತೆ. 1 ಡೇ ವೀಕ್ ಆಫ್ ಸಹ ಇರುತ್ತೆ. ಕೆಲಸ ಕಮ್ಮಿ ಇದ್ದಾಗ ನಿಮಗೆ 2 ಡೇಸ್ ಸಹ ವೀಕ್ ಆಫ್ ಅನ್ನೋದು ಸಿಗ್ಬೋದು ಅಂತ ಹೇಳಿ ಕೊಟ್ಟಿದ್ದಾರೆ. ಈ ಕೆಳಗಡೆಗೆ ಸ್ಕ್ರಾಲ್ ಮಾಡಿದರೆ ಐ ಎಕ್ಸೆಪ್ಟ್ ಅಂತಿದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಅದನ್ನು ಕ್ಲಿಕ್ ಮಾಡಿ ನಂತರ ಕಂಟಿನ್ಯೂ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಓಪನ್ ಆಗುತ್ತೆ ಸ್ನೇಹಿತರೆ. ಓಕೆ, ಇನ್ನೊಮ್ಮೆ ಬೇಕು ಅಂದರೆ ಕ್ಲಿಯರಾಗಿ ಎಲ್ಲ ಮಾಹಿತಿಯನ್ನು ತಿಳ್ಕೊಂಡು ನಂತರ ಈ ಜಾಬ್ಗೆ ಅಪ್ಲೈ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಏನೇ ಡೌಟ್ಸ್ ಇದ್ದರೂ ಒಂದು ಕಮೆಂಟ್ ಹಾಕಿ, ನಾನು ಖಂಡಿತ ನಿಮಗೆ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ವ್ಯಾಲಿಡ್ ಆಗಿರುವಂತಹ ಮೊಬೈಲ್ ನಂಬರ್, ಇಮೇಲ್ ಅಡ್ರೆಸ್ನ ಕೊಡಿ. ನಿಮ್ಮ ಪ್ರೊಫೈಲ್ ಏನಾದರೂ ಶಾರ್ಟ್ ಲಿಸ್ಟ್ ಆದರೆ ಅವ್ರು ಕಾಲ್ ಮಾಡ್ತಾರೆ. ಆಲ್ ದಿ ವೆರಿ ಬೆಸ್ಟ್ ಫಾರ್ ಯುವರ್ ಅಪ್ಕಮಿಂಗ್ ಇಂಟರ್ವ್ಯೂಸ್ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಫುಲ್ ವಿಡಿಯೋ. ಬಾಯ್.